ಬಲ್ಡೋಟ ಕಾರ್ಖಾನೆಯ ಮುಂಭಾಗ ದಲಿತ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾರ್ಖಾನೆ ಮುಂಭಾಗದ ಬ್ಯಾರಿಕೇಡ್ ಅನ್ನು ಕಿತ್ತೆಸೆದಿದ್ದಾರೆ. ಕೊಪ್ಪಳ ಹೊರವಲಯದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಫ್ಯಾಕ್ಟರಿ ಇದಾಗಿದೆ. ಫ್ಯಾಕ್ಟರಿ ಮುಂಭಾಗದಲ್ಲಿ ಹಾಕಿದಂತಹ ಬ್ಯಾರಿಕೇಡ್ಗಳನ್ನು ಪ್ರತಿಭಟನಾ ನಿರತ ಸಂಘಟನೆಯವರು ಈಗ ತೆರವು ಮಾಡಿದ್ದಾರೆ. ಫ್ಯಾಕ್ಟರಿಯನ್ನ ಅದರ ನಿರ್ಮಾಣ ಕಾರ್ಯವನ್ನ ಸ್ಥಗಿತಗೊಳಿಸಿ ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸೂಚನೆಯ ಹೊರತಾಗಿಯೂ ಕೂಡ ಆ ಒಂದು ಕಾರ್ಖಾನೆಯ ಕಾಮಗಾರಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಅಡ್ಡಿಪಡಿಸ್ತಾರೆ ಅಂತ ಅದಕ್ಕೆ ಬ್ಯಾರಿಕೇಡ್ಗಳನ್ನ, ಮರದ ದಿಮ್ಮಿಗಳನ್ನ ಅಡ್ಡಲಾಗಿ ಹಾಕಿದ್ದಾರೆ. ಇದೆಲ್ಲವನ್ನ ತೆರವು ಮಾಡೋ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿ ಫ್ಯಾಕ್ಟರಿ ನಡಿಬಾರ್ದು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಹೀಗಿದ್ದ ಮೇಲೂ ಕೂಡ ಸಿಎಂ ಸೂಚನೆ ಕೊಟ್ಟ ಮೇಲೂ ಕೂಡ ನಡೆಸ್ತಾರೆ ಅಂದ್ರೆ ಡಿಸಿ ಯಾವ ರೀತಿಯಾದ ಧೋರಣೆ ತೋರ್ತಾ ಇದ್ದಾರೆ ಅನ್ನೋದನ್ನ ಅರ್ಥೈಸಿಕೊಳ್ಳಿ ಅಂತ ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೊನೆಗೂ ಬಲ್ಡೋಟ ಕಾರ್ಖಾನೆಯ ಒಂದು ಕಾಮಗಾರಿ ಏನು ನಡೀತಾ ಇತ್ತು ಅದನ್ನ ಸ್ಥಗಿತಗೊಳಿಸಲಾಗಿದೆ. ಇಷ್ಟೆಲ್ಲ ಪ್ರತಿಭಟನೆಯ ನಂತರ ಸಿಎಂ ಮೌಖಿಕ ಆದೇಶ ಧಿಕ್ಕರಿಸಿದ್ರು ಕೊಪ್ಪಳ ಡಿಸಿ ವಿರುದ್ಧ ಸಂಘಟನೆಗಳು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಡಿಸಿ ನಡೆ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಈಗ ಕ್ರಮವನ್ನ ಜರುಗಿಸಲಾಗಿದೆ. ಬಲ್ಡೋಟ ಕಾರ್ಖಾನೆ ಕಾರ್ಯ ಸ್ಥಗಿತಗೊಳಿಸಿ ಅಪರ ಡಿಸಿ ಈಗ ಆದೇಶವನ್ನ ಮಾಡಿದ್ದಾರೆ. ಪ್ರಸ್ತುತ ಯಾವುದೇ ರೀತಿಯ ಕಾಮಗಾರಿಗಳು ಕೂಡ ನಡೆಯಕೂಡದು ಅಂತ ಸ್ಪಷ್ಟಪಡಿಸಲಾಗಿದೆ. ಬಲ್ಡೋಟ ಕಾರ್ಖಾನೆಯ ವಿರುದ್ಧವಾಗಿ ಹೋರಾಟಗಳಾಯಿತು. ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತರಲಾಯಿತು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ಆದರೂ ಡಿಸಿ ಮಾತ್ರ ನನಗೆ ಯಾವುದೇ ರೀತಿಯ ಆದೇಶಗಳು ಬಂದಿಲ್ಲ ಅಂತ ಕಾರ್ಖಾನೆಯ ಕಾಮಗಾರಿಯನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈ ವಿಷಯವಾಗಿ ನಿನ್ನೆ ಪಬ್ಲಿಕ್ ಟಿವಿ ಕೂಡ ಬಿತ್ತರವನ್ನ ಮಾಡಿತ್ತು ಸುದ್ದಿಯನ್ನ. ಡಿಸಿ ನಡವಳಿಕೆಯ ವಿಷಯವಾಗಿ ಇವತ್ತು ಪ್ರತಿಭಟನೆಯನ್ನು ಸಹ ನಡೆಸಿದ್ದಾರೆ. ದಲಿತ ಪರ ಸಂಘಟನೆಗಳು, ರೈತಪರ ಸಂಘಟನೆಗಳು. ಈ ಎಲ್ಲ ಆಕ್ರೋಶಗಳು ವ್ಯಕ್ತವಾಗ್ತಿದ್ದ ಹಾಗೆ ಈಗ ಡಿಸಿ ಸೂಚನೆಯನ್ನ ಕೊಟ್ಟು ಸ್ಥಗಿತಗೊಳಿಸಿದ್ದಾರೆ ಕಾಮಗಾರಿಯನ್ನು. ಕೊಪ್ಪಳದ ಹೊರವಲಯದಲ್ಲಿರುವಂತಹ ಬಲ್ಡೋಟ ಕಾರ್ಖಾನೆ 1,000 ಎಕರೆ ಪ್ರದೇಶದಲ್ಲಿ ವಿಸ್ತೀರ್ಣಕ್ಕೆ ಮುಂದಾಗಿತ್ತು. ಈಗ ಆ ಕಾರಣಕ್ಕಾಗಿ ಕೊಪ್ಪಳದ ವಿವಿಧ ಸಂಘಟನೆಗಳಾಗಿರ್ಬೋದು ಮತ್ತು ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿದವು. ಮತ್ತು ಅಷ್ಟೇ ಅಲ್ಲ, ಕೊಪ್ಪಳದ ಗವಿಸಿದ್ದೇಶ್ವರ ಶ್ರೀಗಳು ಸಹ ಅಂದರೆ ಫೆಬ್ರವರಿ 24ರಂದು ಕೊಪ್ಪಳ ಬಂದ್ ಕರೆ ಕೊಟ್ಟು ಅದರಲ್ಲಿ ಅಂದರೆ ಮಾತಾಡಿದ್ರು. ಅವತ್ತು ಯಾವುದೇ ಕಾರಣಕ್ಕೂ ಕೊಪ್ಪಳದ ಕೂಗಳತೆ ದೂರದಲ್ಲಿರುವಂಥ ಬಲ್ಡೋಟ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಇದಾದ ನಂತರ ಸಾಕಷ್ಟು ಆರೋಗ್ಯದ ಮೇಲೆ ಏರುಪೇರಾಗುತ್ತೆ. ಈಗಾಗಲೇ ಕೊಪ್ಪಳ ತಾಲೂಕಿನಲ್ಲಿ 200ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳಿವೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ದಾವೆ. ಇದರಿಂದ ಸಾಕಷ್ಟು ರೈತರು ಬೆಳೆಯುವಂಥ ಬೆಳೆಗಳು ಅದರ ಮೇಲೆ ಸಮಸ್ಯೆ ಆಗ್ತಾ ಇದೆ. ಯಾವುದೇ ರೀತಿ ಬೆಳೆಗೂ ಸಹ ಈಗ ಬರ್ತಾ ಇಲ್ಲ. ಸಾಕಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಸಾಕಷ್ಟು ಅಸ್ತಮಾ ರೋಗಿಗಳು ಸಹ ಅಂದರೆ ಕೊಪ್ಪಳ ತಾಲೂಕಿನ ಜಾಸ್ತಿ ಜನ ಇದ್ದಾರೆ ಅಂತೇಳಿ ಸಹ ವರದಿ ಆಗಿದೆ. ಇದೇ ರೀತಿಯಾಗಿ ಆದರೆ ಕೊಪ್ಪಳದಲ್ಲಿ 1000 ಎಕರೆ ಪ್ರದೇಶದಲ್ಲಿ ಅಂದರೆ ಬಲ್ಡೋಟ ಕಂಪನಿ ವಿಸ್ತೀರ್ಣ ಉಕ್ಕು ಮತ್ತು ಕೈಗಾರಿಕೆ ಮಾಡಲು ವಿಸ್ತೀರ್ಣ ಮಾಡಿದಂತೆ ಎಲ್ಲ ಚಟುವಟಿಕೆಗಳು ಮಾಡ್ತಾ ಇತ್ತು. ಆದರೆ ಕಳೆದ ಫೆಬ್ರವರಿ 24ರಂದು ಗವಿಸಿದ್ದೇಶ್ವರ ಶ್ರೀಗಳು ಗಡುವು ಕೊಟ್ಟಿದ್ರು. ಈ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಆಗಿರ್ಬೋದು ಮತ್ತು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು ಮತ್ತು MP ಆಗಿರುವಂತಹ ರಾಜಶೇಖರ್ ಹಿಟ್ನಾಳ್ ಆಗಿರ್ಬೋದು, ಅದೇ ರೀತಿ ಅಂದ್ರೆ ಬಸವರಾಜ್ ಅಂದರೆ ಯಲಬುರ್ಗಿ ಶಾಸಕ ಬಸವರಾಜ್ ರಾಯರೆಡ್ಡಿ ಸಹ ಇವರು ನೇತೃತ್ವ ತೆಗೆದುಕೊಂಡು ಒಟ್ಟಾರೆಗೆ ಅಂದರೆ ಆಗುವಂಥ ಇದು ಕಾರ್ಖಾನೆ ಆಗೋದಕ್ಕೆ ಸ್ಟಾಪ್ ಮಾಡಬೇಕೆಂಬುದು ಅವರ ವಾದ ಶ್ರೀಗಳು ಹೇಳಿದ್ರು. ಅದೇ ಕಾರಣಕ್ಕಾಗಿ ಕಳೆದ ದಿನ ಅಂದರೆ ಇದು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ನೇತೃತ್ವದಲ್ಲಿ CM ಅವರು ಭೇಟಿಯಾಗಿ ಸ್ವತಃ CM ಅವರೇ, ಸಿದ್ದರಾಮಯ್ಯ ಅವರೇ ಸ್ವತಃ ಜಿಲ್ಲಾಧಿಕಾರಿ ನಳಿನಾಥ್ ಅವರಿಗೆ ಫೋನ್ ಮಾಡಿ ಯಾವುದೇ ರೀತಿ ಅಂದರೆ ಕಾರ್ಖಾನೆ ಚಟುವಟಿಕೆಗಳು ಆಗದಂತೆ ತಡೆಯುವಂತೆ ಸ್ವತಃ ಅಂದರೆ ಮೌಖಿಕವಾಗಿ ಆದೇಶ ಮಾಡಿದರು. ಅದೇ ರೀತಿಯಾಗಿ ಈಗಾಗಲೇ ಜಿಲ್ಲಾಡಳಿತ ಈಗ ಸ್ಥಳಕ್ಕೆ ಭೇಟಿ ನೀಡಿ ಅಂದರೆ ಎಲ್ಲ ಚಟುವಟಿಕೆಗಳು ನೋಡ್ತಾ ಇದ್ವಿ, ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಎಲ್ಲ ಅಂದರೆ ಕಾರ್ಖಾನೆ ನಡೀತಾ ಇತ್ತು. ಅಂದರೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಅಂದರೆ ವಾಹನಗಳು ಆಗಿರ್ಬೋದು ಮತ್ತು ಕೆಲಸಗಾರರು ಕೆಲಸ ಮಾಡ್ತಾ ಇದ್ರು. ತಮ್ಮ 1000 ಎಕರೆಯಲ್ಲಿ ಕಾರ್ಖಾನೆಗೆ ಸಂಬಂಧಪಟ್ಟಂತ ಎಲ್ಲ ಅಂದರೆ ಭೂಮಿ ಪೂಜೆ ಸಹ ಮಾಡಿದ್ರು. ಮತ್ತೆ ವಿಶೇಷವಾಗಿ ಎಲ್ಲ ಕಾರ್ಖಾನೆಗೆ ಸಂಬಂಧಪಟ್ಟಂತ ಕೆಲಸ ಚಟುವಟಿಕೆ ಭರದಿಂದ ಸಾಗಿದ್ವು. ಆದರೆ CM ಫೋನ್ ಮಾಡಿದ ನಂತರ ಇವಾಗ ಅಂದರೆ ಜಿಲ್ಲಾಧಿಕಾರಿ ಕೊಪ್ಪಳ ಜಿಲ್ಲಾಧಿಕಾರಿ ಅಂತ ನಳಿನ್ ಅತುಲ್ ಅವರು ಅಂದರೆ ಭೇಟಿ ನೀಡಿ ಅಂದರೆ MSPL ಕಾರ್ಖಾನೆಗೆ ಮೌಖಿಕವಾಗಿ ಆದೇಶವನ್ನು ತೆಗೆದುಕೊಂಡು ಅಂದರೆ ಎಲ್ಲ ಚಟುವಟಿಕೆಯನ್ನು ಇವಾಗ
ಇವಾಗ ಸದ್ಯಕ್ಕೆ ತಾನೇ ಈಗ ಬಂದ್ ಮಾಡಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ತಾತ್ಕಾಲಿಕವಾಗಿ ಇದಕ್ಕೆ ಬ್ರೇಕ್ ಬೀಳಿದೆ. ಅಧಿಕೃತವಾಗಿ ಅಂದರೆ ಕೊಪ್ಪಳ ಜನತೆ ಕೇಳ್ಕೊಳ್ಳೋದು ಯಾವುದೇ ರೀತಿಯಾಗಿ ಕೊಪ್ಪಳದ ಅಂದರೆ ಬಲ್ಡೋಟ ಕಾರ್ಖಾನೆ ವಿಸ್ತೀರ್ಣ ಆಗಬಾರ್ದು ಎಂಬುದು ಕೊಪ್ಪಳ ಜನತೆಯ ಒಕ್ಕಲಿನ ಒತ್ತಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಗತೆ ಮುಖಂಡಗತಿ ಪಬ್ಲಿಕ್ ಟಿವಿ ಕೊಪ್ಪಳ.